ನಾನು ಫಸ್ಟು ಚಿಕ್ಕಮಗಳೂರಿನಲ್ಲಿ ಎಸ್ ಡಿ ಎ ಆಯಿತು. ಎಸ್ ಡಿ ಎ ಆದಮೇಲೆ ಹೈಸ್ಕೂಲ್ ಟೀಚರ್ ಆಯಿತು. ಮೂಡಿಗೆರೆನಲ್ಲಿ ನಾನು 2 ವರ್ಷ ಹೈಸ್ಕೂಲ್ ಟೀಚರ್ ಇದ್ದೆ ಚಿಕ್ಕಮಗಳೂರು ಜಿಲ್ಲೆನಲ್ಲಿ. ಓಕೆ ಓಕೆ. ನಂತರ 98 ಬ್ಯಾಚ್ನಲ್ಲಿ ಡಿಸ್ಟ್ರಿಕ್ಟ್ ಮಾರ್ಕೆಟಿಂಗ್ ಆಫೀಸರ್ ಆಯಿತು. 99ನಲ್ಲಿ KS ಆಫೀಸರ್ AC ಆದೆ. ಚಿಕ್ಕಮಗಳೂರಿನಲ್ಲಿ AC ಆದೆ. ನಾನು ಜುಲೈ 2ನೇ ತಾರೀಕು ಚಿಕ್ಕಮಗಳೂರಿನಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡದ್ದು 2007. ಓಕೆ. ಜುಲೈ 10th ತಾವೆಲ್ಲ ಕೇಳಿರ್ಬೋದು, ಒಂದು ದೊಡ್ಡ ಎನ್ಕೌಂಟರ್ ಆಯಿತು, ಅಮ್ಮಡ್ಲು ಎನ್ಕೌಂಟರ್ ಅಂತ ಹೇಳಿ. ಸಾಕೇತ್ ರಾಜನ್ ಆದ್ಮೇಲೆ ನಂತರ ಮನೋಹರ್, ಕಾವೇರಿ, ಪರಮೇಶ್ವರ್, ಸುಂದರೇಶ್ ಅಂತ ಇಂಥವ್ರು. ಅದರಲ್ಲಿ ನಾನು ಜೀಪ್ ಸುಟ್ಟು ಒಂದು ರಾತ್ರಿ ನಾನು ನಮ್ಮ SP ಅವರು ಎಲ್ಲರೂ ಕಾಡಲ್ಲಿ ಬಂದಿ ಆಗ್ಬೇಕಾಗಿ ಬಂತು. ಇಟ್ಸ್ ಎ ವೆರಿ ಚಾಲೆಂಜಿಂಗ್. ಅದು ನನಗೆ ಬಹಳ ಉತ್ಸಾಹವನ್ನ ಕೊಟ್ಟಿದ್ದೇನಪ್ಪ ಅಂದ್ರೆ, ಆ ನಕ್ಸಲಿಸಮ್ ನಲ್ಲಿರೋರ್ನ ಏನು ಸರಿ ದಾರಿಗೆ ತರಲಿಕ್ಕೆ ನಾವೇನ್ ಮಾಡಬಹುದು ಅಂತ. ಲಕ್ಕಿಲಿ 2007ರಲ್ಲಿ ಸರ್ಕಾರ ಫಾರೆಸ್ಟ್ ರೈಟ್ ಆಕ್ಟ್ ಅನ್ನ ಜಾರಿಗೆ ತಂತು. ಚಿಕ್ಕಮಗಳೂರಿನಲ್ಲಿ ನೀವು ಏನು ಗುಡ್ಡ ಬೆಟ್ಟಗಳನ್ನ ನೋಡಿದಿರೋ, ಕಣ್ಣು ಕಾಣುವಂಥದ್ದು, ಅಲ್ಲೆಲ್ಲ ಕೂಡ ನಾನು ನಡ್ಕೊಂಡು ಓಡಾಡಿದ್ದೇನೆ. ಹೆಜ್ಜೆಜ್ಜನ್ನು ರೈನ್ ಕೋಟ್ ಹಾಕೊಂಡು ಓಡಾಡಿದ್ದೇನೆ. 4.5 ವರ್ಷ ಒಂದು ತಪಸ್ಸು ಅಂತ ಹೇಳಿ ಒಂದು ಫಾರೆಸ್ಟ್ ರೈಟ್ ಆಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಿದೆ. ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್. ಬಹುಶಃ ಇವತ್ತು ನಕ್ಸಲಿಸಮ್ ಕಡಿಮೆ ಆಗಿದೆ, ಅವನತಿ ಆಗಿದೆ ಅಂತ ನೀವು ನೋಡ್ತಾ ಇದ್ರಲ್ಲ, ಅದ್ರ ಹಿಂದೆ ಅಷ್ಟೊಂದು ಶ್ರಮ ಇದೆ. ಬಹಳಷ್ಟು ಅಧಿಕಾರಿಗಳ ಶ್ರಮ ಇದೆ, ಬಹಳಷ್ಟು ಪೊಲೀಸ್ ಅಧಿಕಾರಿಗಳ ಶ್ರಮ ಇದೆ. ಜನಸ್ಪಂದನ ಮಾಡುವಂಥದ್ದು, ಮನೆಗೆ ಹೋಗಿ ಬರುವಂಥದ್ದು. ನಾವೇನು ಇವತ್ತು ನಕ್ಸಲಿಸಮ್ನ ದೊಡ್ಡ ದೊಡ್ಡ ಹೀರೋಗಳು, ಹೊರಳೆ ಸರೋಜ ಇರ್ಬೋದು, ಹೊಸಗದ್ದೆ ಪ್ರಭಾ ಇರ್ಬೋದು, ಕೃಷ್ಣಮೂರ್ತಿ ಇರ್ಬೋದು, ಎಲ್ಲರ ಮನೆಗೂ ಓಡಾಡಿದ್ದೇನೆ ನಾನು. ಓಡಾಡಿದ್ದಾನೆ ಅಲ್ಲೆಲ್ಲ. ಅದನ್ನ ಫಾರೆಸ್ಟ್ ರೈಟ್ ಆಕ್ಟ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ಮೇಲೆ ನಾನಿದ್ದಾಗ ಒಂದು 4 ಜನ ಶರಣರು ಆದ್ರು. ಮತ್ತೆ 2ನೇ ಎನ್ಕೌಂಟರ್ ಹೊರನಾಡ್ ಹತ್ರ ಆಯ್ತು. ಇವೆಲ್ಲವೂ ಕೂಡ ನಾವು ಫಾರೆಸ್ಟ್ ರೈಟ್ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡೋದ್ರ ಮೂಲಕ, ಅಲ್ಲಿ ಆಡಳಿತವನ್ನ ಸುಧಾರಣೆ ಮಾಡೋದ್ರ ಮೂಲಕ ಬಹಳಷ್ಟು ಶ್ರಮ ಪಟ್ವಿ. ಅದು ನನಗೆ ಬಹಳ ಹೆಮ್ಮೆಯ ವಿಷಯ, ಒಂದು ಹೊಸ ಅನುಭವ ಅದು.